ದಿನ ಮೈಸೂರಿನಿಂದ ಪ್ರಾರಂಭ ಮಾಡಿ ಮಂಡ್ಯ ಹಾಸನವನ್ನು ಮುಗಿಸಿಕೊಂಡು ಮಡಿಕೇರಿನಲ್ಲಿ ಬಹಳ ಯಶಸ್ವಿಯಾಗಿ ಜನಾಕ್ರೋಶ ಯಾತ್ರೆ ಆಗಿದೆ. ನಾವು ನೋಡ್ತಾರೆ ಈಗಾಗಲೇ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರಿಣಾಮವಾಗಿ ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯ ಪರಿಣಾಮವಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಕೂಡ ಬೆಲೆನ ಜಾಸ್ತಿ ಮಾಡಿ ಇವತ್ತು ಜನ ಪರದಾಡ್ತಕ್ಕಂಥ ಪರಿಸ್ಥಿತಿಗೆ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ತಂದಿಟ್ಟಿದ್ದಾರೆ. ಹಾಗಾಗಿ ಜನರು ಇವತ್ತು ಆಕ್ರೋಶರಾಗಿದ್ದಾರೆ. ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಆಡಳಿತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ. ಬೆಂಗಳೂರಿನಲ್ಲೇ ವಿಧಾನಸೌಧದಲ್ಲಿ ಕುತ್ಕೊಂಡು ಮೋಜು ಮಾಡ್ಕೊಂಡು ಕೂತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ಅಂತಕ್ಕಂಥ ಪ್ರಶ್ನೆ ನಾಡಿನ ಜನ ಕೇಳ್ತಾ ಇದ್ದಾರೆ. ಯಾವ ಮುಖ್ಯಮಂತ್ರಿಗಳು ಸಚಿವರು ಯಾರೂ ಕೂಡ ಜಿಲ್ಲೆಗಳು ಪ್ರವಾಸ ಮಾಡ್ತಾ ಇಲ್ಲ, ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ಆಗ್ರಹ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾವುದೋ ಭ್ರಮೆನಲ್ಲಿ ನೀವು ಇದ್ದೀರಿ. ನಾಡಿನ ಜನರು ಬಹಳ ಸಂತೋಷವಾಗಿದ್ದಾರೆ ನಿಮ್ಮ ಆಡಳಿತದಿಂದ ಅಂತೇಳಿ ಯಾವುದೋ ಭ್ರಮೆನಲ್ಲಿದ್ದೀರಿ. ಆ ಭ್ರಮೆಯಿಂದ ಹೊರಗೆ ಬಂದು ರಾಜ್ಯ ಪ್ರವಾಸ ಮಾಡಿ ಹಳ್ಳಿಗಳಿಗೆ ಹೋಗಿ ಹಳ್ಳಿಲಿರ್ತಕ್ಕಂಥ ರೈತರು, ಬಡವರು, ಕೂಲಿ ಕಾರ್ಮಿಕರು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡದ ಜನ ಇವತ್ತು ಏನ್ ಮಾತನಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಬಗ್ಗೆ, ಯಾವ ರೀತಿ ಪರದಾಡ್ತಾ ಇದ್ದಾರೆ, ಯಾವ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಈ ನಾಡಿನ ದೊರೆ ಮಾಡಬೇಕು, ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅಭಿವೃದ್ಧಿಯ ವಿಚಾರದಲ್ಲಿ ಕರ್ನಾಟಕವಾದ ನಂಬರ್ 2 ಪೊಸಿಷನ್ 2ನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ರಾಜ್ಯವನ್ನ ಭ್ರಷ್ಟಾಚಾರ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ. ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳ್ತಿದ್ದಾರೆ. ಇನ್ನೇನ್ ಬೇಕು ಪುರಾವೆ? ಅಭಿವೃದ್ಧಿ ಇಲ್ಲ, ಬಡವರನ್ನ ಹೇಳ್ತಾ ಇದ್ದಾರೆ. ಪರಿಷ್ಠ ಜಾತಿಯ ಪರಿಷ್ಠ ಪಂಗಡಗಳ ದುಡ್ಡನ್ನು ಇವತ್ತು ದುರುಪಯೋಗ ಮಾಡಿಕೊಂಡಿದ್ದಾರೆ. ಈ ಸರ್ಕಾರ ಈ ರಾಜ್ಯದ ಈ ನಾಡಿನ ಜನರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತಾಗಿದೆ. ನಾನು ಹೇಳ್ತಾ ಇಲ್ಲ, ಜನಸಾಮಾನ್ಯರಿಗೆ ಮಾತನ್ನು ಹೇಳ್ತಾ ಇದ್ದಾರೆ. ಜನಾಕ್ರೋಶ ಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಕರೆದಿಲ್ಲ ಅಂತ ಜೆಡಿಎಸ್ ನಾಯಕರು ಕೂಡ ಬೆಳಗ್ಗೆನೂ ಕೂಡ ಸಿಂಡಿಕೇಟ್ಗಳ ಜೊತೆ ಚರ್ಚೆನೂ ಕೂಡ ಮಾಡಿದ್ದೇವೆ. ಯಾಕೆಂದ್ರೆ ಸಮಯ ಎಲ್ಲ ಏನೇನಿದೆ ಕೊಟ್ಟಾಗಿದೆ. ಈಗಾಗಲೇ ಅದ್ರ ಬಗ್ಗೆ ಕೋರ್ಟ್ನಲ್ಲಿ ಯಾವ ರೀತಿ ಮೂವ್ ಮಾಡಬೇಕು ಎಲ್ಲವೂ ಕೂಡ ಪ್ರಿಪರೇಷನ್ ಆಗಿದೆ. ಎಲ್ಲವೂ ಕೂಡ ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸರ್, ಈಗ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿತ ಪ್ರತಿಭಟನೆ ಮಾಡ್ತಾರೆ ಸರ್. ಅದೇ ರೀತಿಯಾಗಿ ಕೂಡ ಸೆಂಟ್ರಲ್ ಅವರು ಕೂಡ ಜನಕ್ಕೆ ಬೆಲೆ ಏರಿಕೆ ಮಾಡಿದ್ರೆ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾತನಾಡ್ತಾ ಹೇಳಿದೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ₹2 ಜಾಸ್ತಿ ಏನ್ ಮಾಡಿದ್ದಾರೆ, ಅದ್ರ ಹೊರೆ ಜನಸಾಮಾನ್ಯರ ಮೇಲೆ ಕೇಂದ್ರ ಸರ್ಕಾರ ಹಾಕಿಲ್ಲ. ತೈಲ ಕಂಪನಿಗಳೇ ಆ ಭಾರವನ್ನ ಹೊರಬೇಕಾಗುತ್ತೆ. ಇನ್ನು ಗ್ಯಾಸ್ ಮೇಲೆ ₹50 ಜಾಸ್ತಿ ಮಾಡಿದ್ದಾರೆ. ಕಳೆದ ಆಗಸ್ಟ್ 23 ಮಾರ್ಚ್ 23ರಲ್ಲಿ 2023 ಮಾರ್ಚ್ನಲ್ಲಿ ₹1,107 ಇತ್ತು. ಇವತ್ತು ₹850 ಆಗಿದೆ. ಅಂದ್ರೆ ₹250 ಹೆಚ್ಚು ಕಡಿಮೆ ಆಗಿ ಆಗಲೇ ಕೇಂದ್ರ ಸರ್ಕಾರ ಮಾಡಿದೆ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆ ಎಲ್ಲ ಆಧಾರವಾಗಿ ಇಟ್ಕೊಂಡು ಕೆಲವು ತೀರ್ಮಾನ ಸರ್ಕಾರ ಮಾಡಬೇಕಾಗ್ತದೆ. ನಾನು ನಿಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ, ಇವತ್ತು ಕೇಂದ್ರ ಸರ್ಕಾರ ಲಕ್ಷಾಂತರ ರೂಪಾಯಿ ಇವತ್ತು ಏನು ಆದಾಯ ಬರ್ತದೆ ಇದು ದೇಶದ ಮತ್ತು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಇವತ್ತು ಮೂಲಭೂತ ಸೌಕರ್ಯಕ್ಕೆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಕಳೆದ 10 ವರ್ಷದಲ್ಲಿ ₹2,65,000 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ನೀವು ಸಿದ್ದರಾಮಯ್ಯನವರೇ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದೀರಿ. 16 ಬಜೆಟ್ಗಳನ್ನು ಮಂಡನೆ ಮಾಡಿದ್ದೀರಿ. ಆದಾಯ ಎಲ್ಲಿ ಹೋಗ್ತಾ ಇದೆ? ಯಾಕೆ ಎಲ್ಲ ಬರೀ ಲೂಟಿ ಮಾಡ್ತಾ ಇದ್ದೀರಿ? ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅಂತ ಹೇಳಿದ್ದಾರೆ ಬಸವರಾಜ ರೆಡ್ಡಿ ಅವರು, ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ದೇಶ ಲವ್ ಜಿಹಾದ್ ಆಗ್ಲಾಗ್ತಾ ಇದೆ ಕರ್ನಾಟಕದಲ್ಲಿ. ಇದೆಲ್ಲವನ್ನ ಕಣ್ಣು ಮುಚ್ಚಿಕೊಂಡು ನೋಡ್ತಾ ಇರುವಂತ ನಮ್ಮ ಟೋಪಿ ಸಿದ್ದರಾಮಯ್ಯಗೆ ವಿರುದ್ಧವಾದಂತ ಹೋರಾಟ. ಬಿಜೆಪಿ ಮಾಡಲ್ಲ. ಅವ್ರು ನೋಡ್ರಿ ಯಾವ ಕೇಸಲ್ಲಿ ಮಾಡಿದಾರ್ರಿ. ಇದುವರೆಗೂ ಆಗಿರುವಂತ ಹಿಂದೂ ಮೇಲೆ ಹತ್ಯೆ ಆಗಿರತಕ್ಕಂಥ ಯಾವ ಕೇಸ್ ಮಾಡಿದ್ದಾರೆ? ಅಕಸ್ಮಾತ್ ಮಾಡಿದ್ರು ಕೂಡ ಈ 175 ಕೇಸ್ಗಳನ್ನ PFI ಮೇಲೆ ಇದ್ದಿದ್ದು ವಾಪಸ್ ತಗೊಂಡ್ರಲ್ಲ. 1650 ಜನದ್ದು ಕೇಸ್ ವಾಪಸ್ ತಗೊಂಡ್ರಲ್ಲ. ಇಲ್ಲ ಕೇಸ್ ಮಾಡಲ್ಲ, ಇಲ್ಲ ಕೇಸ್ ಹಾಕಿದ್ರು ಅದನ್ನ ವಿಡ್ರಾ ಮಾಡ್ತಾರೆ. ಅವರು ಬ್ರದರ್ಸ್ ರೀ, ಅವ್ರಿಗೆ ಹಿಂದೂಗಳು ಬ್ರದರ್ಸ್ ಇಲ್ಲ. ಈ ಕಾಂಗ್ರೆಸ್ ಅವರಿಗೆ ಒಬ್ಬ ಹಿಂದೂ ಬ್ರದರ್ಸ್ ಇಲ್ಲ.
ಹೇಳಿದ್ರೆ ಏನ್ ನಾಮ ಎಳ್ಕೊಂಡಿದ್ದೆ ವಿಭೂತಿ ಎಳ್ಕೊಂಡಿದ್ದೆ ದೇವಸ್ಥಾನಗಳಲ್ಲಿ ಹೋಗಿ ಹೋಮ ಆಗೋದು ಇವೆಲ್ಲ ನಾಟಕ, ಕಳ್ಳ ನಾಟಕ, ಕಪಟ ನಾಟಕ ಅಂತಾರಲ್ಲ, ನಾಟಕ. ಅವರು ಹಿಂದೂ ವಿರೋಧಿಗಳು. ಈ ಎಂಟೈರ್ ಕಾಂಗ್ರೆಸ್ ಅಲ್ಲಿರೋರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು. ಹಿಂದೂಗಳಿಗೆ ಏನಾದರೂ ಈ ತರ ಹತ್ಯೆ ಆದಾಗ ಖುಷಿ ಪಡುವಂಥವ್ರು. ಅದರಿಂದ ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಬಹುಸಂಖ್ಯಾತರನ್ನ ತುಳಿತಕ್ಕಂಥ ಸರ್ಕಾರ. ನಿಮ್ಮ ಹೋರಾಟ ಯಾವ ರೀತಿ ನೋಡಿ, ಈಗ ಅವರು ನಿಮ್ಮ ಕಾನೂನು ಹೋರಾಟ, ನಾವೆಲ್ಲ ಬೀದಿಗಿಳಿದು ಹೋರಾಟ, ಇದು 2ನೇ ಹೋರಾಟ ಮಾಡ್ತಾ ಇದ್ರಿ. ಬೆಂಗಳೂರಲ್ಲೂ ಹೋರಾಟ ಮಾಡಿದ್ರಿ. ಆ ಸ್ಥಳಕ್ಕೆ ನಾನು ಕೂಡ 2 ಬಾರಿ ಭೇಟಿ ಮಾಡಿದೆ. ಅವರೇನು ಎಲ್ಲ ಪೂರ್ತಿ ಕಾನೂನೇ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಪೊಲೀಸು ಎಲ್ಲ ಏನು ಕೇಸೇ ಮಾಡಲ್ಲ. ಅದರಿಂದ ಕಾನೂನು ಹೋರಾಟ ಏನು ಮಾಡ್ಬೋದು ಅದ್ರ ಬಗ್ಗೆ ಯೋಚನೆಯನ್ನ ಪಾರ್ಟಿ ಮಾಡ್ತಾ ಇದೆ. ಕಾನೂನು ಹೋರಾಟವನ್ನು ಮಾಡ್ತೀರಾ, ಅದು ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ನೆಷ್ಟು ವರ್ಷ? ಇನ್ನೊಂದು 2 ವರ್ಷ, 2.5 ವರ್ಷ ಅಷ್ಟೇ ಸಾಧ್ಯ. ಆಮೇಲೆ ಇದನ್ನ ಗ್ಯಾರಂಟಿ ಅವ್ರಿಗೆ ನ್ಯಾಯ ಕೊಡುವಂತ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಮಾಡಲ್ಲ. ನ್ಯಾಯ ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ನಾಳೆ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ